ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದುಬಿಟ್ಟು SBI ಪ್ಲಾಟಿನಮ್ ಸ್ಕಾಲರ್ಶಿಪ್ ಬಗ್ಗೆ. ಈ SBI ಪ್ಲಾಟಿನಮ್ ಸ್ಕಾಲರ್ಶಿಪ್ ಬಂದುಬಿಟ್ಟು SBI ಆಶಾ ಸ್ಕಾಲರ್ಶಿಪ್ ಅಂತಲೂ ಸಹ ಕರೀತಾರೆ. ಹಾಗೆ ಇದಕ್ಕೆಲ್ಲ ಯಾರ್ಯಾರು ಅರ್ಹತೆ ಇದ್ದಾರೆ ಅಂತಂದರೆ, ಒಂದು ಸ್ಕೂಲ್ ಓದ್ತಿರುವಂತಹ ಮಕ್ಕಳಿರ್ಬೋದು, ಅಥವಾ ಗ್ರ್ಯಾಜುಯೇಷನ್ ಮಾಡ್ತಿರುವಂತಹ ಅಂದರೆ BA BSc BCom ಈ ಥರ ಮಾಡ್ತಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಹಾಗೆ PG ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ನೇ ಹಾಕಬಹುದು. ಹಾಗೆ ಇದಕ್ಕೆಲ್ಲ ಏನೇನು ಡೀಟೇಲ್ಸ್ ಬೇಕು ಅನ್ನೋದು ಈ ವಿಡಿಯೋದ ಮುಖಾಂತರ ನಾವು ತಿಳ್ಕೊಳ್ಳೋಣ. ಇದಕ್ಕೆ ಅರ್ಜಿ ಹಾಕಬೇಕಾದ್ರೆ ಭಾರತದ ಪ್ರಜೆಯಾಗಿರಬೇಕು. ಹಾಗೆಯೇ ಹಿಂದಿನ ವರ್ಷ ವ್ಯಾಸಂಗ ಮಾಡುತ್ತಿರುವಂತಹ ಯಾವುದೇ ಒಂದು ತರಗತಿ ಆಗಿರಬಹುದು. UG ಇವಾಗ PG ಮಾಡ್ತಾಯಿದ್ರೆ UGಯಲ್ಲಿ ತಗೊಂಡಿರುವಂತಹ ಅಂಕಗಳು ಇದಕ್ಕೆ ಅಪ್ಲಿಕೇಬಲ್ ಆಗುತ್ತೆ. ಅಂದರೆ ನಾವು ಇವಾಗ MA ಅಥವಾ MCom MSc ಮಾಡ್ತಾ ಇರ್ತೀವಿ. BA BCom BScಯಲ್ಲಿ ನಾವು 70% ಅಂಕಗಳನ್ನು ಪಡೆದಿರಬೇಕು. ಈ 70% ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ಹಾಗೆ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ, ಹಿಂದಿನ ವರ್ಷದ ಕಾನ್ವೊಕೇಷನ್ ಅಥವಾ ಮಾರ್ಕ್ಸ್ ಕಾರ್ಡುಗಳಿರಬೇಕು ಎಲ್ಲ ಸೆಮ್ಮು. ಹಾಗೆಯೇ ID ಪ್ರೂಫ್ ಇರಬೇಕು. ಪ್ರೆಸೆಂಟ್ ಇವಾಗ ನಾವು ಯಾವ ಕಾಲೇಜಲ್ಲಿ ಓದ್ತಾ ಇರ್ತೀವಿ, ನಮ್ಮದೊಂದು ID ಕಾರ್ಡ್ ಇರುತ್ತಲ್ಲ, ಆ ID ಕಾರ್ಡ್ ಇರಬೇಕು. ಹಾಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಬಂದು 6 ಲಕ್ಷಕ್ಕೂ ಮಿತಿ ಮೀರಿರಬಾರ್ದು, 6 ಲಕ್ಷದ ಒಳಗಡೆನೇ ಇರಬೇಕು. ಹಾಗೆಯೇ ಮನೆಯ ಒಂದು ಚಿತ್ರಣ ಅಂದರೆ ಮನೆಯ ಫೋಟೋ ಇರಬೇಕು. ಫೀಸ್ ರೆಸಿಪ್ಟ್ ಇರಬೇಕು ನಮಗೆ ಅಡ್ಮಿಷನ್ ಪ್ರೂಫ್ಗೆ. ಹಾಗೆಯೇ ಐಡೆಂಟಿ ಪ್ರೂಫ್ ಒಂದು ಇರಬೇಕು. ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಅಂದರೆ ಕ್ಯಾಸ್ಟ್ ಇನ್ಕಮ್ ಈ ಥರ ಸರ್ಟಿಫಿಕೇಟ್ ಇರಬೇಕು. ಇದನ್ನು ನಾವು ವೆಬ್ಸೈಟ್ ಮೂಲಕ ಹೋಗಿ SBI ಸ್ಕಾಲರ್ಶಿಪ್ ಅಂತ ಹೊಡೆದ್ರೆ ಅಲ್ಲೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟಲ್ಲಿ ಕ್ಲಿಕ್ ಮಾಡಿ ನಮಗೆ ಕ್ರಿಯೇಟ್ ಯುವರ್ ಅಕೌಂಟ್ ಅಂತ ಬರುತ್ತೆ. ಅಕೌಂಟ್ನ ನಮ್ಮ ನೇಮು, ಇಮೇಲ್ ID ಮತ್ತು ಫೋನ್ ನಂಬರ್ ಹಾಕಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಅಕೌಂಟ್ನ ಕ್ರಿಯೇಟ್ ಮಾಡಿದ ನಂತರ ನಾವು ಯಾವ ಒಂದು ಕೋರ್ಸ್ ಆಧಾರಿತದ ಮೇಲೆ ನಾವು ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ, ಅಥವಾ ಸ್ಕೂಲಾ UGನ PGನ ಅನ್ನೋದು ಮೇಲ್ಗಡೆ ಒಂದು ಲೈನಲ್ಲಿ ನಾನು ಇವಾಗ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ. ಆ ಒಂದು ಸ್ಕ್ರೀನಲ್ಲಿ ಬಂದಿರುತ್ತೆ, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸ್ಟಾರ್ಟ್ ನೌ ಅಂತ ಇರುತ್ತೆ. ಸ್ಟಾರ್ಟ್ ನೌ ಅಂತ ಇದ್ದಾದಮೇಲೆ ನಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು. ಆಧಾರ್ ಅಥೆಂಟಿಕೇಷನ್ ಕೇಳುತ್ತೆ. ಆಧಾರ್ ಅಥೆಂಟಿಕೇಷನ್ ಆದ ನಂತರ SSLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು ಡೀಟೇಲ್ಸ್ನ. ಹಾಗೆ PUC ಡೀಟೇಲ್ಸ್ನ ಅಪ್ಲೋಡ್ ಮಾಡಬೇಕು. ಡೀಟೇಲ್ಸ್ ಎಲ್ಲ ಹಾಕಿದ್ಮೇಲೆ ಮತ್ತು ನಾವು ಯಾವ ಸ್ಕೂಲಲ್ಲಿ ಓದಿದ್ದೀವಿ, ಹಾಗೆ PUC ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಮೇಲೆ ಓದಿದ್ದೀವಿ, ಯಾವಾಗ ಪಾಸ್ ಆಗಿದ್ದೀವಿ, ಈ ಡೀಟೇಲ್ಸ್ನೆಲ್ಲನೂ ನಾವು ಹಾಕಬೇಕು. ಇದು ಹಾಕಿದ ನಂತರ ಮತ್ತೆ ನಮಗೆ ಇನ್ನೊಂದು ಫಾರಮ್ 1 by 1 ಓಪನ್ ಆಗ್ತಾ ಇರುತ್ತೆ. ಮತ್ತು ಗ್ರ್ಯಾಜುಯೇಷನ್ ಲೆವೆಲ್ PGಗೆ ಅಪ್ಲೈ ಮಾಡ್ತಾಯಿದ್ದೆ ನಮ್ಮ ಗ್ರ್ಯಾಜುಯೇಷನ್ ಲೆವೆಲ್ ಕಾನ್ವೊಕೇಷನ್ ಇರ್ಬೋದು, ಹಾಗೆ ಮಾರ್ಕ್ಸ್ ಕಾರ್ಡ್ ಎಲ್ಲ ಸೆಮ್ ಮಾರ್ಕ್ಸ್ ಕಾರ್ಡನ್ನ ಅಪ್ಲೈ ಮಾಡಬೇಕು. ಹಾಗೆ ಮತ್ತು ಕರೆಂಟ್ ಇಯರ್ದು ಫೀಸ್ ರೆಸಿಪ್ಟು, ಹಾಗೆಯೇ ಇವಾಗ ಯಾವುದಾದ್ರೂ ಒಂದು ಸೆಮ್ ಎಕ್ಸಾಮ್ ಮುಗಿದಿದೆ ಅಂತಂದರೆ ಆ ಎಕ್ಸಾಮ್ದು ನಾವು ಒಂದು ರಿಸಲ್ಟ್ ಬಂದಿದೆ ಅಂದರೆ ಅದರದ್ದು ಡೀಟೇಲ್ಸ್ ಮಾರ್ಕ್ಸ್ ಕಾರ್ಡನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಈ ಡೀಟೇಲ್ಸ್ನೆಲ್ಲ ಹಾಕಿ ಅದಾದ ನಂತರ ನಮಗೆ ರೆಫರೆನ್ಸ್ಗೆ ಅಂತ 2 ನಂಬರ್ಸ್ ಕೇಳುತ್ತೆ. ರೆಫರೆನ್ಸ್ಗೆ 2 ನಂಬರ್ಸ್ ಬಂದು ಡೀನ್ದು ಆಗಿರ್ಬೋದು, ಅಥವಾ ಕಾಲೇಜ್ ಡೀನ್ ಇರ್ತಾರಲ್ಲ ಅವ್ರದ್ದಾಗಿರ್ಬೋದು, HOD ಪ್ರೊಫೆಸರು ಇವ್ರದ್ದೆಲ್ಲ ನಂಬರ್ಸ್ 2 ನಂಬರ್ನ ಹಾಕಲೇಬೇಕಾಗಿರುತ್ತೆ. ಹಾಗೆ ನಮ್ಮ ಫ್ಯಾಮ್ಲಿದು 2 ನಂಬರ್ ಹಾಕಬೇಕು. ನಮ್ಮ ಮದರ್ ಅಥವಾ ಫಾದರ್ ಅವ್ರ ಡೀಟೇಲ್ಸ್ ಎರಡನ್ನೂ ಹಾಕಿ ನಾವು ಒಂದು ಅಪ್ಲೋಡ್ ಮಾಡಬೇಕು. ಇದಾದ ನಂತರ ಮತ್ತೆ ಬಂದುಬಿಟ್ಟು ನಮಗೆ ನಮ್ಮ ಫ್ಯಾಮ್ಲಿ ಇನ್ಕಮ್ ಹೇಗಿದೆ, ನಮಗೆ ಸಿಬ್ಲಿಂಗ್ಸ್ ಎಷ್ಟಿದೆ, ಹಾಗೆ ನಮ್ಮ ಅಡ್ರೆಸ್ ಪ್ರೂಫು ಅವೆಲ್ಲನೂ ಹಾಕಬೇಕು. ನಾವು ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿರುವಂತಹ ಒಂದು ID ಪ್ರೂಫನ್ನು ಸಹ ಈ ಒಂದು ಡಾಕ್ಯುಮೆಂಟ್ಸ್ಗೆ ನಾವು ಅಟ್ಯಾಚ್ ಮಾಡಬೇಕು. ಇದೆಲ್ಲ ಆದಮೇಲೆ ಎಲ್ಲ ಒಂದು ಆ ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಾದಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಅಕ್ಸೆಪ್ಟ್ ಮಾಡಿಬಿಟ್ಟು ಫೈನಲಿ ಸಬ್ಮಿಟ್ ಅಂತ ಕೊಟ್ಟರೆ ನಮಗೊಂದು ಮೈಲ್ಗೆ ಮೆಸೇಜ್ ಬರುತ್ತೆ, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳ್ಬಿಟ್ಟು. ಅದನ್ನು ನಾವು ಹಾಗೆ ಈ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಸೆಪ್ಟೆಂಬರ್ 19ರಿಂದ ಸ್ಟಾರ್ಟ್ ಆಗಿದೆ. ಹಾಗೆ ಇವಾಗ ಲಾಸ್ಟ್ ಡೇಟ್ ಬಂದುಬಿಟ್ಟು ಈ ತಿಂಗಳು ಅಂದರೆ ನವೆಂಬರ್ 15ರವರೆಗೂ ಕಾಲಾವಕಾಶ ಇರುತ್ತೆ. ಇದಕ್ಕೆ ಯಾರ್ಯಾರೆಲ್ಲ ಎಲಿಜಿಬಲ್ ಇದೆಯೋ ಫಸ್ಟ್ ಎಲ್ಲ ಡಾಕ್ಯುಮೆಂಟ್ನ ರೆಡಿ ಮಾಡಿಕೊಂಡು, ಮತ್ತು ನಾವು ಅಪ್ಲಿಕೇಶನ್ನ ಮೊಬೈಲ್ ಇದ್ದರೆ ಮೊಬೈಲಲ್ಲಿ, ಇಲ್ಲ ಅಥವಾ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪಲ್ಲಿ ಸಹ ನಾವು ಹಾಕ್ಕೋಬೋದು. ಹಾಕ್ಕೊಂಡು ಇದಕ್ಕೆ ಅವರು ವೆರಿಫಿಕೇಷನ್ಗೆ ನಾವು ರೆಫರೆನ್ಸ್ ನಂಬರ್ಗೆ ಕಾಲ್ ಮಾಡುವ ಚಾನ್ಸಸ್ ಇರುತ್ತೆ. ಸೊ ಒಂದ್ಸಲಿ ನೀವು ರೆಫರೆನ್ಸ್ ಕೊಡೋಕ್ಕೂ ಮುಂಚೆ ನಿಮ್ಮ ಒಂದು ಲೆಕ್ಚರರ್ಸ್ ಯಾರ್ಯಾರು ಇರ್ತಾರೆ, ಪ್ರೊಫೆಸರ್ ಯಾರು HOD ಅವರ ಒಂದು ಡೀಟೇಲ್ಸ್ನ ಅವ್ರಿಗೆ ಪರ್ಮಿಷನ್ ತೊಗೊಂಡು ಆ ಒಂದು ನಂಬರ್ನ ಅಪ್ಲೋಡ್ ಮಾಡಿ. ಇದರಲ್ಲಿ 2,50,000ವರೆಗೂ ನಾವು ಸ್ಕಾಲರ್ಶಿಪ್ನ ಪಡ್ಕೋಬೋದು.
ಅದು ಡಿಪೆಂಡ್ಸ್ ಅಪಾನ್ ನಮ್ಮ ಒಂದು ಕೋರ್ಸ್ ಮತ್ತು ಮಾರ್ಕ್ಸ್ಗೆ ರೆಫರ್ ಆಗಿರುತ್ತೆ. ಹೀಗೆ ಇನ್ನು ಮುಂದೆ ಇದೇ ರೀತಿ ವೀಡಿಯೋಸ್ ಬೇಕಾಗಿದ್ದರೆ ಈ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕೆಲವೊಂದು ಇಂಪಾರ್ಟೆಂಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿ. ಅದೇನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ಒಂದು ವೀಡಿಯೋಸ್ನ ಹೋಗಿ ನೋಡ್ಬೋದು. ಇದೇ ರೀತಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಈ ಥರ ಯಾವುದೇ ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು ಡೀಟೇಲ್ಸ್ ಬೇಕಾಗಿದ್ದಲ್ಲಿ ಈ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.